ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ಬಿಡಿ ಬರೆದ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ನಡೆದ ದಾರಿ ಬೇರೆ ಮುಂದೇನು ಕಾಣಲಾರೆ ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆಯುವುದು ಬೇರೆ. ಭಾರತಿ, ನನ್ನ ಜೀವನ ಜೊತೆಯಾಗಿ ನಡೆಯಬೇಕಾದ ನೀನು ನನ್ನ ಬಾಳಲ್ಲಿ ಕಗ್ಗತ್ತಲೆ ಎಂಬ ಕಾರ್ಮೋಡವನ್ನು ಸೃಷ್ಟಿಸಿ ನನ್ನ ಹೃದಯ ಸಾಮ್ರಾಜ್ಯಕ್ಕೆ ಬೆಂಕಿ ಬಿರುಗಾಳಿಯು ತಾಕಿ ಹುಚ್ಚು ಹೊಳೆಯಂತೆ ಬೋರ್ಗರಿಯುವ ಪ್ರವಾಹದಲ್ಲಿ ನನ್ನ ಪ್ರೀತಿಯ ಬಂಡಿಯು ಕೊಚ್ಚಿ ಹೋಯಿತು. ನಾನು ಯಾವ ಪುರುಷಾರ್ಥಕ್ಕೆ ಬದುಕಲಿ ಭಾರತಿ? ನಿನ್ನಂತ ಭಾಗ್ಯವತೆಯನ್ನು ಪಡೆಯಲಾಗದ ನನ್ನಂತ ನಿರ್ಭಾಗ್ಯ ಬದುಕಬಾರದು ಭಾರತಿ. ಭಾರತಿ, ಎಲ್ಲಿದೆಯಾ? ನನ್ನ ಮನಸ್ಸಿನ ನೋವು ನಿನಗೆ ಅರ್ಥವಾಗ್ತಿಲ್ವಾ? ನಿನ್ನ ಹುಚ್ಚು ಪ್ರೀತಿಯನ್ನು ಬಯಸಿ ನಿಂತಿದೆ ಈ ನನ್ನ ಪುಟ್ಟ ಹೃದಯ. ನನ್ನ ಮನಸ್ಸಿನ ನೋವು ನಿನಗೆ ಅರ್ಥವಾಗ್ತಿಲ್ವಾ ಭಾರತಿ? ಅರ್ಥವಾಗ್ತಿಲ್ವಾ? ಭಾರತಿ, ನೀನಿಲ್ಲದ ನನ್ನ ಜೀವನ ಮರಳುಗಾಡಿನ ಮರುಭೂಮಿಯಂತೆ, ಬಾಡಿದ ಹೂವಿನಂತೆ ನನ್ನ ಹೃದಯ ಬಾಡಿ ಹೋಗಿದೆ. ಭಾರತಿ, ನಿನ್ನ ಪ್ರೀತಿಯ ಆಸರೆ ಇಲ್ಲದೆ ನಾ ಬದುಕುಳಿಯಲಾರೆ ಭಾರತಿ, ಬದುಕುಳಿಯಲಾರೆ. ನನ್ನ ಮನಸ್ಸಿನ ನೋವು ನಿನಗೆ ಅರ್ಥವಾಗ್ತಿಲ್ವಾ ಭಾರತಿ? ಅರ್ಥವಾಗ್ತಿಲ್ವಾ? ಪ್ರಕಾಶ್, ಏನಿದು? ಯಾಕೆ ಅಳ್ತಾ ನಿಂತಿದ್ದೀರಾ? ಭಾರತಿ, ನಿಮ್ಮನ್ನು ನೋಡಿ ಬಹಳ ದಿನಗಳೇ ಆಗೋಯ್ತು. ಭಾರತಿ, ಏಕೆ ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಬೇರೊಬ್ಬರನ್ನ ಮದುವೆಯಾಗಿ ನನ್ನ ಹೃದಯವನ್ನೇಕೆ ಘಾಸಿ ಮಾಡಿಬಿಟ್ಟೆ? ಭಾರತಿ, ನನಗೆ ದ್ರೋಹ ಮಾಡಿಬಿಟ್ಟೆ ಭಾರತಿ, ದ್ರೋಹ ಮಾಡಿಬಿಟ್ಟೆ. ಪ್ರಕಾಶ್, ಏನ್ ಮಾತಾಡ್ತಾ ಇದ್ದೀರಾ? ನಾನು ನಿಮಗೆ ದ್ರೋಹ ಮಾಡದ್ನ? ನನ್ನನ್ನ ನೀವು ಪ್ರೀತಿ ಮಾತಾಡ್ತೀರಿ? ಚೆನ್ನಾಗಿದ್ದೀರಾ ತಾನೆ? ಭಾರತಿ, ನನ್ನನ್ನು ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ? ಭಾರತಿ, ನಾನು ಕಾಲೇಜ್ ದಿನಗಳಲ್ಲಿ ಓದ್ತಿರ್ಬೇಕಾದ್ರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಭಾರತಿ. ಕಾಲೇಜ್ ಡೇಸ್ ಅಲ್ಲಿ ನಾನು ನೀನು ಜೊತೆಯಾಗಿ ಎಷ್ಟೋ ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆವು. ನಮ್ಮ ಅಭಿನಯವನ್ನು ನೋಡಿದ ಕೆಲವು ಹುಡುಗರು ನಮ್ಮನ್ನ ಅಮರ ಪ್ರೇಮಿಗಳು ಅಂತ ಕರಿತಿದ್ರು. ಆದ್ರೆ ನೀ ನನ್ನ ಪ್ರೀತಿನ ಒಪ್ಕೊಂಡು ನೀನ್ ನನ್ನ ಬಹಳ ಸಂಗಾತಿ ಆಗ್ತೀಯ ಅನ್ಕೊಂಡ್ರೆ ಬೇರೊಬ್ಬರನ್ನ ಮದುವೆಯಾಗಿ ನನ್ನ ಹೃದಯವನ್ನ ಚೂರು ಚೂರು ಮಾಡಿಬಿಟ್ಟೆ. ನನ್ನ ಕನಸಿಗೆ ಬೆಂಕಿ ಇಟ್ಟು ಸುಟ್ಟು ಬಿಟ್ಟೆ. ಏನ್ ಮಾತಾಡ್ತಿದ್ದೀರಾ ಅನ್ನೋದು ಪರಿಜ್ಞಾನ ಇದೆಯಾ ನಿಮಗೆ? ಪ್ರಕಾಶ್, ನಾವಿಬ್ರು ಕಾಲೇಜಿನಲ್ಲಿ ಸ್ನೇಹಿತರು ಅಷ್ಟೇ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ನಟನೆ ಮಾಡಿದ ಮಾತ್ರಕ್ಕೆ ಅದು ಪ್ರೀತಿ ಆಗ್ಲಿಲ್ಲ. ಸ್ನೇಹವನ್ನ ಪ್ರೀತಿ ಅಂತ ತಿಳ್ಕೊಂಡಿದ್ದು ಅದು ನಿಮ್ಮ ಮೂರ್ಖತನ ಅಲ್ಲ. ಪ್ರಕಾಶ್, ಒಂದು ಸಾರಿ ನೀವು ಯೋಚನೆ ಮಾಡ್ಲಿಲ್ವಾ? ನಾನು ಯಾವತ್ತಾದ್ರೂ ನಿಮ್ ಮುಂದೆ ಬಂದು ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳದ್ನ?
ಸ್ನೇಹನ ಪ್ರೀತಿ ಅಂತ ತಿಳ್ಕೊಂಡಿದ್ದು ನಿಮ್ಮ ಹುಚ್ಚುತನ. ನೋಡಿ, ನಾನ್ ನಿಮ್ಮನ್ನ ಆ ದೃಷ್ಟಿಯಿಂದ ಯಾವತ್ತೂ ನೋಡಿಲ್ಲ, ನೋಡಿಯೂ ಇಲ್ಲ. ಅಂದ್ರೆ ನೀವು ನನ್ನ ಪ್ರೀತಿ ಮಾಡ್ತಿರ್ಲಿಲ್ವಾ ಭಾರತಿ? ಹಾಗಾದ್ರೆ ನಿಮ್ಮ ಮದುವೆಗೆ ಏಕೆ ನನಗೆ ಆಹ್ವಾನ ಪತ್ರಿಕೆಯನ್ನು ಕೊಡ್ಲಿಲ್ಲ ಭಾರತಿ? ಗುಟ್ಟು ಗುಟ್ಟಲ್ಲಿ ಏಕೆ ಮದುವೆ ಆದ್ರಿ? ಹೇಳಿ ಭಾರತಿ, ಹೇಳಿ. ಪ್ರಕಾಶ್, ನಾನು ಯಾಕೆ ಗುಟ್ಟಾಗಿ ಮದುವೆ ಆಗಿ? ನಾನು ನಮ್ಮ ಸೋದರ ಮಾವ ರಾಮು ಅಣ್ಣ ಮನಸಾರೆ ಪ್ರೀತಿಸೇ ಮದುವೆ ಆಗಿದ್ದು. ನಾನವತ್ತು ನಿಮಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತಾನೆ ಬಂದೆ. ಆದ್ರೆ ನೀವು SI ಹುದ್ದೆಯಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ರಿ ಅಂತ ನಂಗೆ ತಿಳಿದು ಬಂತು. ಆಗ ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ನಂಗೆ ಕೊಡೋಕೆ ಆಗ್ಲಿಲ್ಲ. ಈಗ ಹೇಳಿ, ಇದು ನನ್ನ ತಪ್ಪಾ? ಭಾರತಿ, ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀರಂತ ತಿಳಿದು ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ ಭಾರತಿ. ದಯಮಾಡಿ ನನ್ನ ತಪ್ಪನ್ನ ಮನ್ನಿಸ್ತೀರಾ? ಕ್ಷಮೆ ಯಾಕೆ ಕೇಳ್ತೀರಾ? ನಿಮ್ ತಪ್ಪು ಅರಿವಾಯ್ತಲ್ಲ, ನನಗಷ್ಟೇ ಸಂತೋಷ ಆಯ್ತು. ಅಂದ್ಹಾಗೆ ನಿಮ್ಮ ಟ್ರೈನಿಂಗ್ ಹೆಂಗ್ ನಡೀತಾ ಇದೆ? ಎಲ್ಲಿ ನಿಮ್ಮ ಕೆಲಸ? ಭಾರತಿ, ನಿನ್ನ ಪ್ರೀತಿಯ ಗುಂಗಿನಲ್ಲಿ ನನಗೆ ನಾನೇ ದ್ರೋಹ ಮಾಡ್ಕೊಬಿಟ್ಟೆ. ಕೈಗೆ ಬಂದ ಕೆಲಸವನ್ನ ನಿರಾಕರಿಸ್ಬಿಟ್ಟೆ. ಪ್ರಕಾಶ್, ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗೆ ಹುಚ್ಚುತನ ಮಾಡ್ಬಿಟ್ರಿ. ನೋಡಿ, ಆ ಹುಚ್ಚುತನ ಬಿಟ್ಟು ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡಿ, ಕಳ್ಕೊಂಡಿರೋ ಹುದ್ದೆನ ಮತ್ತೆ ಸಂಪಾದನೆ ಮಾಡಿ. ಆಗ ನೋಡಿ, ನನಗಿಂತ ರೂಪವತಿ ಗುಣವಂತಿ ನಿಮ್ಮ ಬಾಳ ಸಂಗತಿಯಾಗಿ ಬಂದೇ ಬರ್ತಾಳೆ, ಸಿಕ್ಕೇ ಸಿಗ್ತಾಳೆ. ನೋಡಿ, ನಮ್ಮ ಸ್ನೇಹದ ಮೇಲೆ ಸ್ವಲ್ಪನಾದ್ರೂ ನಿಮಗೆ ಗೌರವ ಇದ್ರೆ ಕಳ್ಕೊಂಡಿರೋ ಕೆಲಸನ ಮತ್ತೆ ಸಂಪಾದನೆ ಮಾಡಿ ನಾನು ಮುಂದೆ ಬಂದ್ ನಿಲ್ಲಿ. ಅಲ್ಲಿವರೆಗೂ ನನಗೆ ಮುಖ ತೋರಿಸ್ಬೇಡಿ. ಭಾರತಿ, ನನ್ನಿಂದ ಕೈ ತಪ್ಪಿದ ಕೆಲಸವನ್ನ ನಾನು ಮತ್ತೆ ಸಂಪಾದನೆ ಮಾಡೇ ಮಾಡ್ತೀನಿ. ಇದು ನಮ್ಮ ಸ್ನೇಹ ಬಂಧನದ ಮೇಲೆ ಆಣೆ. ಬಂಧನ ಇದುವೇ ಬಂಧನ, ಪವಿತ್ರ ಸ್ನೇಹ ಬಂಧನ, ಸ್ನೇಹದ ಬಂಧನ, ಇದು ಸ್ನೇಹದ ಬಂಧನ. ತುಂಬಾ ಸಂತೋಷ. ನನಗಿನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಆದ್ರೆ ಮುಂದೆ ಬರುವಾಗ ಕೆಲಸ ತಗೊಂಡು ಯೂನಿಫಾರ್ಮ್ ಅಲ್ಲಿ ಬರ್ಬೇಕು. ಸರಿ ಭಾರತಿ, ಬರ್ತೀನಿ. ನಿನ್ನ ಆಸೆಯಂತೆ ನಾನು ಸಾಧನೆ ಮಾಡೇ ಮಾಡ್ತೀನಿ. ನನ್ನ ಕೈ ತಪ್ಪಿ ಹೋದ ಕೆಲಸವನ್ನ ನಾನು ಮತ್ತೆ ಪಡೆದೇ ಪಡಿತೀನಿ. ಸರಿ ಪ್ರಕಾಶ್, ನಾನಿನ್ ಬರ್ತೀನಿ.